ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜನರು ಯಾವಾಗ ಬುದ್ಧಿ ಕಲಿತಾರೋ ನನಗಂತೂ ಗೊತ್ತಿಲ್ಲ. ಅದರಲ್ಲೂ ಕೆಲವರು ಯಾಕೆ ಅಂದರೆ ಯೂನಿಟಿ ಇಲ್ಲ, ನಮ್ಮ ಕನ್ನಡಿಗರಲ್ಲಿ ಯೂನಿಟಿ ಇಲ್ಲ. ಕನ್ನಡಿಗರಲ್ಲಿ ಯೂನಿಟಿ ಇದ್ದಿದ್ದರೆ ಪರಭಾಷಿಕರು ಯಾರಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ, ಅವರು ನಮ್ಮ ಕನ್ನಡಿಗರನ್ನೇ ತುಳಿತಾ ಇರಲಿಲ್ಲ. ಹಾಗೆ IT BT ಕಂಪ್ನಿಗಳು ಎಲ್ಲೇ ಹೋಗಿ ನಮ್ಮ ಕನ್ನಡಿಗರು ಈ ನಾರ್ತ್ ಇಂಡಿಯನ್ಸ್ ಒಳ್ಳೊಳ್ಳೆ ಪೊಸಿಷನಲ್ಲಿರ್ತಾರೆ, ಮೇಲ್ಗಡೆ ಇರ್ತಾರೆ. ಅವ್ರ ಕೆಳಗಡೆ ಕೆಲಸ ಮಾಡಿಕೊಂಡು ಅವ್ರ ಕೈಲಿ ಬೈಸ್ಕೊಂಡು ಕೆಲಸ ಮಾಡೋ ಅಂಥ ಪರಿಸ್ಥಿತಿ ನಮ್ಮ ಕನ್ನಡಿಗರಿಗಿದೆ. ಯಾಕೆ ಈ ರೀತಿ ಆಗ್ತಾಯಿದೆ? ನಮ್ಮ ಕನ್ನಡಿಗರು ಒಗ್ಗಟ್ಟಾಗಿದ್ದಿದ್ರೆ, ನಮ್ಮ ಕರ್ನಾಟಕ ಗೋರ್ಮೆಂಟ್ ಕರೆಕ್ಟಾಗಿದ್ದಿದ್ದರೆ ಈ ರೀತಿ ಎಲ್ಲ ಆಗ್ತಾ ಇರಲಿಲ್ಲ. ನಮ್ಮ ಕನ್ನಡಿಗರಿಗೆ ಮೊದಲೇ ಆದ್ಯತೆ ಕೊಡಬೇಕಾಗಿತ್ತು, ಯಾವುದೇ ಕೆಲಸದಲ್ಲಾಗಲಿ. ಸೊ ಯಾವುದೇ ಪೊಸಿಷನಲ್ಲಾಗಲಿ ನಮ್ಮ ಕನ್ನಡಿಗರು ಇರಬೇಕಾಗಿತ್ತು. ನಮ್ಮ ಕನ್ನಡಿಗರ ಕೆಳಗಡೆ ಈ ಪರಭಾಷಿಕರೇನಿದ್ರೆ ಅವ್ರು ಇದ್ದಿದ್ದರೆ ಯಾವ ರೀತಿ ಸ್ಟ್ಯಾಂಡರ್ಡ್ ಇರೋದು. ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಅವ್ರ ಕನ್ನಡಿಗರ ಇಲ್ಲ ನಾವು ಕನ್ನಡಿಗರ, ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರು ಇಲ್ಲೇ ಹುಟ್ಟು ಬೆಳೆದು ಅವ್ರ ಸ್ವಂತ ಊರು, ಸ್ವಂತ ಸ್ಟೇಟು ಅನ್ನೋ ಥರ ಆಡ್ತಾರೆ. ನಾವು ನಾರ್ತ್ ಇಂಡಿಯನ್ಸಿಂದ ಬಂದಿರೋ ಥರ ಬಿಹೇವ್ ಮಾಡ್ತಾ ಇರ್ತಾರೆ ಅವರು. ನೋಡಿದ್ರ ಯಾವ ರೀತಿ ಆಯಿತು? ನಿಮ್ಗೆ ಅರ್ಥ ಆಯಿತಾ? ಅರ್ಥ ಆಗಿಲ್ವ ಇದೆ? ಸೊ ಅವರು ನಾರ್ತ್ ಇಂಡಿಯನ್ಸ್ ಬಂದಿಲ್ಲಿ ಕರ್ನಾಟಕದವ್ರ ಥರ ಆಡ್ತಾ ಇದ್ದಾರೆ, ಕರ್ನಾಟಕದವರು ನಾರ್ತ್ ಇಂಡಿಯನ್ಸ್ ಥರ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ಕನ್ನಡಿಗರೆಲ್ಲ. ಹೇಗೆ ಅಂದರೆ ಬೇರೆ ಕಡೆಯಿಂದ ಬಂದಿರೋ ವ್ಯಕ್ತಿ ಯಾರನ್ನ ಇದ್ದರೆ, ಇವಾಗ ನಮ್ಮವ್ರು ಕಂಡ್ರೆ ಆಗಲ್ಲ. ಏನು ಮಾಡ್ತಾರೆ ಗೊತ್ತಾ? ಅವ್ರನ್ನ ಎತ್ತಿ ತಲೆ ಮೇಲೆ ಕುಂಡಿಸ್ತಾರೆ. ಇವನ ಬಗ್ಗೆ ಎಲ್ಲ ಇವ್ನ ಮೈನಸ್ಸು ಪ್ಲಸ್ಸು ಎಲ್ಲ ಎತ್ತಿ ಹಿಡಿತಾರೆ. ಅವಾಗ ಏನಾಗ್ತಾರೆ ಹೇಳಿ? ಪರಭಾಷಿಕರು ನಮ್ಮನ್ನು ಸದರ ಮಾಡ್ಕೊತಾರೆ. ಹಾಗೆ ನಾರ್ತ್ ಇಂಡಿಯನ್ಸ್ ಎಲ್ಲ ಅವರು ಯೂನಿಟಿ ಇರುತ್ತೆ. ಒಬ್ರಿಗೆ ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ಇಡೀ ನಾರ್ತ್ ಇಂಡಿಯನ್ಸ್ ಎಲ್ಲ ಒಂದಾಗ್ತಾರೆ, ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಆದರೆ ನಮ್ಮ ಕನ್ನಡಿಗರು ಹಂಗಲ್ಲ, ಎಲ್ಲರನ್ನೂ ಬಿಟ್ಕೊಡ್ತಾರೆ. ಇನ್ನೂ ಬೇಕಂದರೆ ಅಣ್ಣ ತಮ್ಮದಿರೇ ಕೊಡ್ತಾ ಇರ್ತಾರೆ. ನಮ್ಮ ಅಣ್ಣ ಹಂಗೆ, ನನ್ನ ತಮ್ಮ ಹಿಂಗೆ ಅಂತ ಮೈನಸ್ಮೆಂಟ್ಗಳು ಕೊಡ್ತಾರೆ. ಇಂಥ ನಮ್ಮ ಕರ್ನಾಟಕದ ಜನತೆಗೆ ನಾನು ಹೇಳೋದಿಷ್ಟೇ, ಫಸ್ಟು ಬದಲಾಗಿ. ನೀವು ಬದಲಾದರೆ ಎಲ್ಲ ಬದಲಾಗುತ್ತೆ. ಹಾಗೆ ನಮ್ಮ ಕನ್ನಡದವರು ಜನಸಂಖ್ಯೆ ಕಮ್ಮಿ ಆಗ್ತಾಯಿದೆ, ಪರಭಾಷಿಕರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಡಾಮಿನೇಷನ್ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಏನೇ ಪ್ರಾಬ್ಲಮ್ ಆದರೂ ಕನ್ನಡಿಗರು ಕರ್ನಾಟಕದಲ್ಲಿ ಧ್ವನಿ ಎತ್ತಕ್ಕೆ ಆಗದಿರೋ ರೀತಿ ಕೂಡ ಆಗ್ಬಿಡುತ್ತೆ. ಯಾಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ಪರಭಾಷಿಕರೇ ಜಾಸ್ತಿ ಆಗ್ತಿರೋದ್ರಿಂದ ನಾವು ಯಾವುದೇ ವಿಷಯಕ್ಕೆ ಧ್ವನಿ ಎತ್ತಿದ್ರು ಅವರು ವಿರೋಧ ವ್ಯಕ್ತಪಡಿಸ್ತಾರೆ. ಆ ಸ್ಥಿತಿ ಬಂದ್ಬಿಡುತ್ತೆ. ಇವಾಗಲೇ ನಾವು ಎಚ್ಚೆತ್ಕೊಂಡು ನಮ್ಮ ಕನ್ನಡಿಗರು ಪರಭಾಷಿಕರಿಗೆ ಯಾವುದರಲ್ಲಿ ಸ್ಥಾನ ಕೊಡಬೇಕು, ಯಾವುದರಲ್ಲಿ ಕೊಡಬಾರ್ದು, ಗೋರ್ಮೆಂಟಿಗೆ ಯಾವ ರೀತಿ ಒತ್ತಡ ತರಬೇಕು, ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕಾಗತ್ತೆ. ಈ IT BT ಕಂಪ್ನಿಗಳಲ್ಲಂತೂ ನೀವು ನೋಡಿ, 1,000 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ 150ರಿಂದ 200 ಜನ ಕನ್ನಡಿಗರು ಇರ್ತಾರೆ. ಇನ್ನು ಮಿಕ್ದವರೆಲ್ಲ ಬೇರೆ ಅದರ್ ಸ್ಟೇಟ್ಸ್ ಇರ್ತಾರೆ. ಏಕೆ? ನಮ್ಮ ಕನ್ನಡಿಗರು ಯಾರು ಎಜುಕೇಟೆಡ್ಸ್ ಇಲ್ವಾ? ಇನ್ಯಾರು ಅಂಥ ನಾಲೆಡ್ಜ್ ಇಲ್ವಾ? ಕಮ್ಯುನಿಕೇಷನ್ಸ್ ಇಲ್ವಾ? ಸೊ ಎಲ್ಲ ಇದೆ, ಆದರೂ ಕೂಡ ಇವ್ರಿಗೆ ಸರಿಯಾದ ಅವಕಾಶಗಳು ಸಿಗೋಕ್ಕೆ ಬಿಡೋದಿಲ್ಲ. ಯಾಕೆ ಅಂತ ಕೇಳಿ, IT BT ಕಂಪ್ನಿಗಳಲ್ಲಿ ಯಾರಿರ್ತಾರೆ? ಈ HR ಮ್ಯಾನೇಜರ್ಗಳು, ಡೈರೆಕ್ಟರ್ಗಳು, ಇವರೆಲ್ಲ ಬಂದು ನಾರ್ತ್ ಇಂಡಿಯನ್ಸೇ ಆಗಿರ್ತಾರೆ. ಸೊ ಏನು ಮಾಡ್ತಾರೆ? ಇಂಟರ್ವ್ಯೂಗೆ ಹೋದಾಗ ಕನ್ನಡಿಗರು ಅಂತ ಗೊತ್ತಾದಾಗ ಅವ್ರನ್ನ ಏನು ಮಾಡ್ತಾರೆ? ಅವ್ರನ್ನ ಬೆಳೆಯೋಕ್ಕೆ ಬಿಡಲ್ಲ, ಅವ್ರಿಗೆ ಇಂಟರ್ವ್ಯೂವಲ್ಲಿ ಪಾಸ್ ಮಾಡೋಕ್ಕೆ ಬಿಡಲ್ಲ. ಸೊ ಇಂಟರ್ವ್ಯೂ ಪಾಸ್ ಮಾಡೋಕ್ಕೆ ಬಿಡಲ್ಲ. ಅವಾಗ ಏನಾಗುತ್ತೆ ಹೇಳಿ? ಸೊ ಇಂಟರ್ವ್ಯೂ ಅಲ್ಲಿ ಪಾಸ್ ಮಾಡಲ್ಲ. ಸೊ ಇವ್ರು ಇಂಟರ್ವ್ಯೂ ಹೋಗ್ತಾಯಿದ್ರೆ ಅವ್ರು ರಿಜೆಕ್ಟ್ ಮಾಡಿ ಕಳಿಸ್ತಾ ಇರ್ತಾರೆ. ಎಲ್ಲ ರೀತಿ ಕಮ್ಯುನಿಕೇಷನ್ಸ್ ಇರುತ್ತೆ, ಎಲ್ಲ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿರ್ತಾರೆ, ಆದರೂ ಕೂಡ ಅವ್ರಿಗೆ ಅವಕಾಶ ಸಿಗೋಲ್ಲ. ಅದೇ ನಾರ್ತ್ ಇಂಡಿಯನ್ಸು ಇಲ್ಲ ಬೇರೆ ಅದರ್ ಸ್ಟೇಟ್ಸ್ ಬಂದರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ನಾನು ಹೇಳೋದಿಷ್ಟೇ, ನಮ್ಮ ಕನ್ನಡಿಗರು ಎಲ್ಲ ಕ್ಷೇತ್ರದಲ್ಲೂ ಮೊದಲೇ ಸ್ಥಾನ ಸಿಗಬೇಕು. ಈ ಪರಭಾಷಿಕರು ಏನಿದ್ದಾರೆ ನಮ್ಮ ಕನ್ನಡಿಗರ ಕೆಳಗಡೆ ಕೆಲಸ ಮಾಡಬೇಕು. ಕರ್ನಾಟಕದಲ್ಲಿ ನಾವು ಬೇರೆ ಸ್ಟೇಟ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗ್ತಾಯಿಲ್ಲ. ನಾನು ಮಾತಾಡ್ತಾ ಇರೋದು ಬಂದು ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಕನ್ನಡಿಗರನ್ನೇ ಬೆಳೆಯೋಕ್ಕೆ ಬಿಟ್ಟಿಲ್ಲ ಅಂದರೆ ಅದು ನಮ್ಮ ಕನ್ನಡಿಗರನ್ನ ತುಳಿತಾವ್ರೆ ಅಂತೇಳೋದು ಸತ್ಯವಾದ ಮಾತು. ನಿಮಗೆಲ್ಲ ನಾನು ಹೇಳೋ ಅವಶ್ಯಕತೆ ಇಲ್ಲ. ನೀವು ಬೈಬೋದು, ಏನೋ ಕನ್ನಡಿಗರ ಬಗ್ಗೆ, ನಮ್ಮ ಕನ್ನಡದವ್ರ ಬಗ್ಗೆನೇ ಮಾತಾಡ್ತೀಯ ಅಂತ. ನಮ್ಮ ಕನ್ನಡದವ್ರನ್ನೇ ಬೆಳೆಯೋಕ್ಕೆ ಬಿಡಲ್ಲ ರಾಜ. ಬೇರೆ ಸ್ಟೇಟಿಂದ ಬಂದಿರೋರಿಗೆ ಬಕೆಟ್ ಹಿಡಿತಾರೆ. ಎಲ್ಲರೂ ಅಂತಲ್ಲ, ಕೆಲವರು
ಅದ್ರಲ್ಲಿ ಕೆಲವ್ರು ಯಾರು ಮೇಯ್ನೇ ಇರ್ತಾರೆ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ ನಮ್ಮ ಕನ್ನಡಿಗರು ಯಾರನ್ನೂ ಬಿಟ್ಕೊಡ್ಬೇಡಿ. ನಿಮ್ಮಲ್ಲಿ ಎಷ್ಟೇ ದ್ವೇಷ ಇರಲಿ, ಎಷ್ಟೇ ಅಸೂಯೆ ಇರಲಿ, ಏನೇ ಇರಲಿ, ಎಕ್ಸ್‌ವೈ-ಝೆಡ್ ಮಗದೊಂದು ಏನೇ ಇರಲಿ, ಆದರೆ ಬೇರೆಯವ್ರ ಹತ್ರ ಮಾತ್ರ ನಿಮ್ಮ ಯೂನಿಟಿನ ಬಿಟ್ಕೊಡ್ಬೇಡಿ. ಹೆಂಗಪ್ಪ ಅವ್ರು ಕನ್ನಡಿಗರ ಹತ್ರ ಇಟ್ಕೊಂಡ್ರೆ ಹೆಂಗೆ ಅನ್ನೋ ಥರ ಭಯ ಇರಬೇಕು. ಏನಾಗಿದೆ, ಇವಾಗ ಇದ್ದಾರೆ ನಮ್ಮ ಕನ್ನಡಿಗರು ಕೆಲವರು ಇದ್ದಾರೆ, ಯೂನಿಟಿ ಇದೆ, ಅವ್ರದ್ದು ಸಂಘಟನೆಗಳು ಮಾಡಿಕೊಂಡು ಎಲ್ಲದಕ್ಕೂ ಖಂಡಿಸ್ತಾರೆ. ಬಟ್ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇರೋದು ಎಷ್ಟು ಜನ ಕೊಡ್ತಾ ಇದ್ದೀರಾ ಇಲ್ಲಿ? ಅದರಲ್ಲೂ ಕೂಡ ರಾಜಕೀಯ ತಂದುಬಿಡ್ತಾರೆ. ಅವ್ರ ರಾಜಕೀಯ, ಈ ರಾಜಕೀಯ, ಅವ್ರು ಹಂಗೆ ಮಾಡಿಸ್ತಾರೆ, ಹಿಂಗೆ ಮಾಡಿಸ್ತಾರೆ ಅಂತ ಇವರೇ ಕಿತ್ತಾಡಿ ಸಾಯ್ತಾರೆ. ಸೊ ಯಾರು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಪಾಲಿಟಿಕ್ಸಲ್ಲಿರುವಂಥ ವ್ಯಕ್ತಿಗಳು ಬದಲಾಗಬೇಕು. ನಾವು ಮತದಾನ ಮಾಡೋ ಜನಗಳು ಬದಲಾಗಬೇಕು. ಯಾರಿಗೆ ಮತದಾನ ಕೊಡಬೇಕು, ಯಾರಿಗೆ ವೋಟ್ ಹಾಕಬೇಕು, ಯಾರಿಗೆ ವೋಟ್ ಹಾಕಿದ್ರೆ ನಮ್ಮ ಸ್ಟೇಟು ಚೆನ್ನಾಗಿರುತ್ತೆ. ಪರಭಾಷಿಕರು ಮಗದೊಂದು ಮತ್ತೊಂದು ಇವರೆಲ್ಲ ಜಾಸ್ತಿ ಮಾತಾಡೋರಿಗೆಲ್ಲ ಕಡಿವಾಣ ಯಾರು ಹಾಕ್ತಾರೆ, ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ವೋಟ್ ಮಾಡಿದಿದ್ರೆ ಈ ಪರಿಸ್ಥಿತಿಗಳೆಲ್ಲ ಬರ್ತಾ ಇರಲಿಲ್ಲ. ಸೊ ನಾನು ಹೇಳೋದೇನು ಅಂದರೆ, ನೆಕ್ಸ್ಟು ಬರೋವಂಥ ಮತದಾನ ಟೈಮಲ್ಲಿ ಯೋಚನೆ ಮಾಡಿ ಯಾವ ವ್ಯಕ್ತಿಗೆ ವೋಟ್ ಹಾಕಬೇಕು, ಯಾವ ವ್ಯಕ್ತಿಗೆ ವೋಟ್ ಹಾಕಬಾರ್ದು, ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು, ಯಾವ ಪಕ್ಷಕ್ಕೆ ವೋಟ್ ಹಾಕಬಾರ್ದು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾರೋ ₹500 ಕೊಟ್ಟ, ಒಂದು ಕ್ವಾರ್ಟರ್ ಕೊಟ್ಟ, ಒಂದು ಬಿರಿಯಾನಿ ಕೊಟ್ಟ ಅಂತ ವೋಟ್ ಹಾಕಿದ್ರೆ ನೆಕ್ಸ್ಟು ನಿಮ್ಗೆ ಅದು ಸಿದ್ದಿರೋ ರೀತಿ ಆಗಿಬಿಡತ್ತೆ. ಯಾಕೆಂದರೆ ಇವಾಗಿರೋ ಕಾಂಪಿಟೇಷನಲ್ಲಿ ನಾರ್ತ್ ಇಂಡಿಯನ್ಸು ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಓದ್ಕೊಬಂದ್ಬಿಡ್ತಾರೆ. ಹೆಂಗೆ ಅಂದರೆ ಅವರು ಅಪ್ಪ ಅಮ್ಮ ಆಸ್ತಿ ಮಾಡಿಡಲ್ಲ, ಮಕ್ಕಳನ್ನ ಒಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಸ್ಕೂಲ್ಗಳಲ್ಲಿ ಓದಿಸ್ತಾರೆ, ಒಳ್ಳೊಳ್ಳೆ ಎಜುಕೇಷನ್ ಕೊಡಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿರೋ ನಾವು ಹೆಂಗೆ ಅಂದರೆ ಮೊದಲು ಆಸ್ತಿ ಮಾಡೋಕ್ಕೆ ನೋಡ್ತೀವಿ. ಸೊ ಓದಿಸ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದರಲ್ಲಿ ಒಂದು 60% ಓದಿಸ್ತಾರೆ, ಇನ್ನು 40% ಎಲ್ಲ ಪ್ರಾಪರ್ಟಿಗಳು ಅದು ಇದು. ಎಜುಕೇಷನ್ಗೆ ಅಷ್ಟು ಒತ್ತು ಕೊಡೋಕ್ಕೆ ಹೋಗಲ್ಲ. ಬಟ್ ಮೇಯ್ನ್ ನಾನು ಹೇಳೋದೇನು ಅಂದರೆ, ಎಜುಕೇಷನ್ಗೆ ನೀವು ಇಂಪಾರ್ಟೆನ್ಸ್ ಕೊಡಿ. ಗೀಪರ್ಟಿ ಅದೆಲ್ಲ ಸೆಕೆಂಡ್ರಿ, ನಿಮಗೆ ಬೋನಸ್ ಥರ. ಫಸ್ಟ್ ಇದಕ್ಕೆ ಆದ್ಯತೆ ಕೊಟ್ಟು ಅದಾದಮೇಲೆ ನಿಮ್ಗೆ ಏನಾದ್ರು ಉಳಿತಾ ಪ್ರಾಪರ್ಟಿಗಳಾದರೂ ಮಾಡಿರಿ, ಏನಾದರೂ ಮಾಡಿರಿ. ಮಕ್ಳಿಗೆ ಫಸ್ಟು ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಒಳ್ಳೊಳ್ಳೆ ಎಜುಕೇಷನ್ ಕೊಟ್ಟು ಅವ್ರನ್ನ ಒಂದು ಏನು ಹೇಳ್ತಾರೆ IAS, KAS ಈ ರೀತಿ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ, ಆಮೇಲೆ ಹಿಂಗೆ MP ಗಳು ಬೇಕು, MLAಗಳು ಬೇಕು. ಈ ರಾಜ್ಯ ಪಾಲಿಟಿಕ್ಸ್ಗೂ ಬರಲಿ. ಎಜುಕೇಟೆಡ್ ಪಾಲಿಟಿಕ್ಸ್ ಬಂದರೆ ಚೇಂಜ್ ಆಗುತ್ತೆ. ನೀವು ನೋಡಿ, ಆಲ್ಮೋಸ್ಟು ಈ MLA MP ಗಳಲ್ಲಿ ಕೆಲವರೆಲ್ಲ ಎಷ್ಟು ಓದಿರ್ತಾರೆ, ಏನೋ ಇದು ಒಂದು ಡಿಗ್ರಿ ಆಗಿರಲ್ಲ, ಒಂದು ಇದಾಗಿರಲ್ಲ, ಅವರೆಲ್ಲ ಎಜುಕೇಷನ್ ಮಿನಿಸ್ಟ್ರುಗಳು ಆಗ್ತಾರೆ. ನಾನು ಹೇಳ್ತಾ ಇರೋದು ಬರೀ ಕರ್ನಾಟಕ ಅಂತಲ್ಲ, ಆಲ್ ಓವರ್ ಸ್ಟೇಟಲ್ಲೆಲ್ಲ ಹೇಳ್ತಾ ಇದ್ದೀನಿ ನಾನು. ಈ ಥರ ಇರುತ್ತೆ. ಸೊ ನಾನು ಹೇಳೋದೇನೆಂದರೆ, ಫಸ್ಟ್ ಮಕ್ಳಿಗೆ ಎಜುಕೇಷನ್ ಕೊಡಿ, ಹಾಗೆ ಕನ್ನಡದ ಬಗ್ಗೆ ಸ್ವಲ್ಪ ಗೌರವ ಹೇಳ್ಕೊಡಿ. ಕನ್ನಡ ಮಾತಾಡೋಕ್ಕೆ ಹೇಳಿ. ನೀವು ಯಾವುದೇ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಹೋಗಲಿ, ಏನೇ ಓದಲಿ, ಕನ್ನಡನ ಮರಿಬೇಡಿ. ಇಂಗ್ಲೀಷು ಏನಕ್ಕೆ ಬೇಕು, ನಿಮ್ಮ ಕಾಲೇಜಲ್ಲಿ ಬೇಕು, ನಿಮಗೆ ಪ್ರೊಫೆಷನ್ ಲೈಫಲ್ಲಿ ಬೇಕು. ಅದನ್ನು ಬಿಟ್ಟು ನೀವು ಆಚೆ ಬಂದಾಗ ಕನ್ನಡನ ಬಿಡಬಾರ್ದು. ಕನ್ನಡ ಮಾತಾಡಬೇಕು. ಕನ್ನಡ ಮಾತಾಡ್ತಿದ್ದವ್ರಿಗೆ ಕನ್ನಡ ಮಾತಾಡಿ ಅಂತ ಹೇಳಬೇಕು. ಈ ರೀತಿ ಎಲ್ಲ ನೀವು ನೋಡಿಕೊಂಡ್ರೆ ನಿಮ್ಮ ಮಕ್ಕಳನ್ನ ಖಂಡಿತ ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತೆ. ನೆಕ್ಸ್ಟು ಏನು ಹೇಳ್ತಾರೆ, ಇಂಡಿಯಾದಲ್ಲಿ ರಿಚೆಸ್ಟ್ ಸ್ಟೇಟ್ ಯಾವುದು ಅಂದರೆ ಕರ್ನಾಟಕ ಅಂತ ಹೇಳೋ ಸ್ಟೇಜ್ಗೆ ಕೂಡ ಬೆಳಿತೀವಿ. ಇಲ್ಲ ಅಂದರೆ ನಾವು ಬೇರೆಯವ್ರು ಬಂದು ನಮ್ಮ ಕರ್ನಾಟಕನ ಆಳ್ಕೊಂಡು ಅವರು ಉದ್ಧಾರ ಆಗಿ ಅವ್ರ ಸ್ಟೇಟ್ಗಳನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಇವಾಗ ನಾರ್ತ್ ಇಂಡಿಯನ್ಸ್ ಅವ್ನು ಇಲ್ಲಿ ಸಂಪಾದನೆ ಮಾಡಿ ಇದು ಮಾಡ್ತಾನೆ ಅಂದರೆ, ಇಲ್ಲಿರೋಕೆ ಒಂದು ಯಾವುದೋ ಒಂದು ಅಪಾರ್ಟ್ಮೆಂಟ್ ತಗೊತಾನೆ. ಮಿಕ್ಕಿದೆಲ್ಲ ಏನು ಮಾಡ್ತಾನೆ ಹೇಳಿ? ಮಿಕ್ಕಿದೆಲ್ಲ ಎತ್ಕೊಂಡು ಹೋಗಿ ಅವ್ರು ನಾರ್ತಲ್ಲಿ ಪ್ರಾಪರ್ಟಿಗಳು ತೆಗೀತಾರೆ. ಸೊ ಯಾರು ಗ್ಲಾಸ್ ಇಲ್ಲಿ? ಸೊ ಅದರಿಂದ ನಾನು ಹೇಳೋದೇನು ಅಂದರೆ, ದಯವಿಟ್ಟು ನಮ್ಮ ಕನ್ನಡಿಗರು ಒಂದಾಗಿರಿ. ಯಾವುದೇ ವಿಷಯ ಆಗಲಿ ಪಕ್ಷಗಳು ನೋಡಬೇಡಿ, ಜಾತಿಗಳು ನೋಡಬೇಡಿ, ಎಲ್ಲರೂ ಒಂದಾಗಿ ಹೋರಾಟ ಮಾಡಿ. ಆವಾಗ ನಮ್ಮ ಕರ್ನಾಟಕ ಬೆಳೆಯುತ್ತೆ. ಕರ್ನಾಟಕದ ಜನತೆಗೆ ಒಂದು ಆದ್ಯತೆ ಸಿಗುತ್ತೆ. ಕನ್ನಡಿಗರ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಪೊಸಿಷನ್ಗಳಲ್ಲಿ ಇರೋಕ್ಕೆ ನಾವು ನೋಡ್ಬೋದು. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೇನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮಗಿನ್ನೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ವೀಡಿಯೋ ಮಾಡೋಣ. ಮತ್ತೊಂದು ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು. ಟಾಟಾ, ಬಾಯ್.